ಅರಿವು ಶಿವಪ್ಪನವರು ಆರಂಭ ಮಾಡಿದ್ರು. ಅವರು ಹೇಳಲಿಲ್ಲ, ತನ್ನ ಮನೆಯಿಂದಲೇ ಆರಂಭ ಆಯಿತು ಅನ್ನೋ ಮಾತನ್ನು ಅಷ್ಟೇ ಹೇಳಿದರು. ನನ್ನ ಮಿತ್ರ ಡಾಕ್ಟರ್ ರುದ್ರೇಶ್ ಅದರಂಗಿ ಅವರು ನಾನು ಬೆಂಗಳೂರಿಂದ ಬರ್ತಾ ಹೇಳಿದರು, ಅವರ ತಂದೆ ತೀರ್ಕೊಂಡಾಗ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದಾಗ, ಅದು ತೀರ್ಕೊಂಡಾಗ ಅವರ ಒಂದು ಸ್ವರ್ಗಕ್ಕೆ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ನಡೀತದೆ. ಆಗ ಮುಂದುವರೆದ ಸಮುದಾಯದವರು ಒಳಗಡೆ, ಹಿಂದುಳಿದ ಸಮುದಾಯದವರು ಹೊರಗಡೆ ಹಾಡುಗಳನ್ನು ಆಡ್ತಾ ಇದ್ರು. ಅದನ್ನು ಕೇಳಿದಾಗ, ನಾನು ನೋಡಿದಾಗ ನನಗೆ ದುಃಖ ಆಯಿತು. ಇಂಥ ಒಂದು ಅಸಮಾನತೆಯನ್ನು ಹೋಗಲಾಡಿಸ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ನನ್ನಿಂದ ಆಗಲಿ ಅಂತ ಹೇಳಿ ಹೆಜ್ಜೆ ಇಟ್ಟು ಡಾಕ್ಟರ್ ಶಿವಪ್ಪನವರು ಅವರ ಮಿತ್ರರೆಲ್ಲ ಸೇರಿ ಬಹುದೊಡ್ಡ ಯೋಜನೆಯನ್ನು ರೂಪಿಸಿ ಇವತ್ತು 12 ವರ್ಷ ನಡೀತಾ ಇದೆ. ಬೆಳಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಪೂಜ್ಯ ಸುಬ್ಬಾರೆಡ್ಡಿ ಸ್ವಾಮಿಗಳ ಮನೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರತಕ್ಕಂಥದ್ದು ಕೂಡ ಒಂದು ಬಹಳ ಉಪಯುಕ್ತವಾದಂಥ ಸ್ಥಳ. ಈ ಸಮಾರಂಭದಲ್ಲಿ ಕೋಲಾರ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧಿಕಾರಿಗಳು, ನಾನು ಕೇಳಿದ್ದೀನಿ ಅವ್ರ ಬಗ್ಗೆ, ಎಲ್ಲರೂ ಡಾಕ್ಟರ್ MR ರವಿ ಸರ್ ಅಂದರೆ ಅವರು ಒಂದು ಜನಪರವಾದಂಥ ಆಡಳಿತವನ್ನ ಜಿಲ್ಲೆಯಲ್ಲಿ ನೀಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತ ಈ ಬೆಳಪನಹಳ್ಳಿ ಸುಬ್ಬಾರೆಡ್ಡಿ ಅವ್ರ ಮನೆಯಲ್ಲಿ ಬಂದು ಆಸೀನರಾಗಿರೋದೇ ಅವರ ಸರಳತೆ, ದಕ್ಷತೆಗೆ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅರಿವು ಭಾರತ ತಂಡ ಅರಿವು ಯಾನ ಅಂತ ಹೇಳಿ ಒಂದು ಮಾಸಪತ್ರಿಕೆಯನ್ನ ಆರಂಭ ಮಾಡಿದೆ. ಅದನ್ನ ಇವತ್ತ ಜನಾರ್ಪಣೆಯನ್ನೋ ಅಥವಾ ಲೋಕಾರ್ಪಣೆಯನ್ನೋ ಅದನ್ನ ಇವತ್ತ ಈ ಸಂದರ್ಭದಲ್ಲಿ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿರ್ತಕ್ಕಂಥದ್ದು ನನ್ನ ಯೋಗ ಅಂತ ನಾನು ಭಾವಿಸಿದ್ದೇನೆ. ಮಾಸಪತ್ರಿಕೆಯನ್ನ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಇವತ್ತ ಅರಿವು ಯಾನ ಪತ್ರಿಕೆ ಮಾಡಕ್ಕೆ ಆರಂಭ ಆಗಿದೆ. ಅದರಲ್ಲಿ 3-4 ಲೇಖನಗಳು ಇದಾವೆ, ಅದನ್ನು ಓದಿದೆ. ನಮ್ಮ ರವಿ ಸರ್ ಅವರು ಬರೆದಿರ್ತಕ್ಕಂಥ, ಅಂದ್ರೆ ಒಂದು ಸಮಾರಂಭದಲ್ಲಿ ಮಾತನಾಡಿರ್ತಕ್ಕಂಥದನ್ನ ಇಲ್ಲಿ ದಾಖಲು ಮಾಡಿದ್ದಾರೆ. ಧಮ್ಮಸಂದ್ರ ನೋಡಿದೆ. ಸರ್ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳು ಅವು ಯಾವ ಶಾಲೆಯಲ್ಲೂ ಓದಿರಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲೂ ಓದಿರಲ್ಲ, ಯಾವ ಕಾಲೇಜಲ್ಲೂ ಓದಿರಲ್ಲ, ಅವು ಸಮಾನತೆಯಿಂದ ಬಾಳಿ ಬದುಕ್ತವೆ. ನಾವು ವಿದ್ಯಾವಂತರಾಗಿ ಸುಸಂಸ್ಕೃತವಂತರ ಹೇಳ್ಕೊಂಡು ಎಲ್ಲಾ ಮಾಡ್ತಾ ಇರತಕ್ಕಂಥ ಈ ಮನುಷ್ಯ ಜಾತಿಗೆ ಯಾಕೆ ಬಂದಿದೆ ಈ ಕೆಟ್ಟ ಬುದ್ಧಿ ಅನ್ನೋದನ್ನ ಅವರು ಹೇಳಿದ್ದಾರೆ. ನಮ್ಮ ಶಿವಪ್ಪ ಸರ್ ಹೇಳಿದ್ರು, ಈ ಹಳ್ಳಿ ಎಲ್ಲ ಸುತ್ತಾಡಿ ಗ್ರಾಮನ ಬಂದಾಗ ಇನ್ನೂ ಕೂಡ ಅದು ಹೋಗಿಲ್ಲ ಅಂತ ಹೇಳಿ. ಅಕ್ಷರ, ಆಂದೋಲನ, ಅಧಿಕಾರ. ಅಕ್ಷರವನ್ನ ಕಲಿಬೇಕು, ಹೋರಾಟವನ್ನ ಮಾಡಬೇಕು, ಅಧಿಕಾರವನ್ನ ಹಿಡಿಬೇಕು, ಆ ಮೂಲಕ ನಾವು ಸಮಾನತೆಯನ್ನ ಸಾಧಿಸ್ಬೇಕು ಅನ್ನೋ ಅಂಬೇಡ್ಕರ್ ಅವರ ಸಂದೇಶ ಏನಿದೆ, ಅದನ್ನ ಈಗಿನ ಯುವಜನತೆ ಪಾಲಿಸಿದಾಗ ಮಾತ್ರ ನಿಜವಾಗಿ ನಾವು ಅಂಬೇಡ್ಕರ್ ಅವರಿಗೆ ಸಲ್ಲಿಸೋ ಒಂದು ಗೌರವ ಆಗುತ್ತೆ. ಈ ಕೆಲಸವನ್ನ ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಟೀ ಕುಡಿದು ಬಂದು ಅವ್ರ ತಂದೆ ತಾಯಿಯನ್ನ ಸತ್ಕರಿಸಿದ್ರು ಜಿಲ್ಲಾಧಿಕಾರಿ ಅವರು. ಎಷ್ಟು ಸಂತೋಷ ಪಡುತ್ತೆ ಆ ಜೀವ, ಅದು ನಮ್ಮಿಂದ ಆಗ್ಬೇಕು. ದೇವತೆಗಳು ನಮಸ್ಕಾರ.